ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ನಾನು ಉಮೇಶ್ ಶರ್ಮಾ ಅಂತೇಳಿ ನಾಗಲಕೆರೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಅರ್ಚಕನು. ಪ್ರತಿನಿತ್ಯ ಅಭಿಷೇಕ ಮಾಡುವ ಸಮಯ 4:15 5:30 ತನಕ ದೇವಸ್ಥಾನದಲ್ಲಿ ಬಂದು ನಿತ್ಯ ಅಭಿಷೇಕವನ್ನು ಮುಗಿಸಿಕೊಂಡು ಹಿಂದೆ ಬಂದು ನೋಡಿದಾಗ ನಮ್ಮ ದೇವಸ್ಥಾನದ ಹಿಂಭಾಗದಲ್ಲಿರುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಮುಂದಗಡೆ ಸ್ವಲ್ಪ ಮಾಂಸದ ಮೂಳೆಗಳು ಎಲ್ಲ ಬಿದ್ದಿದ್ದವು. ಇವೆಲ್ಲ ಹೇಗೆ ಬಿದ್ದಿದ್ದು ಅಂತ ನಾನು ಯೋಚನೆ ಮಾಡಿ ಅದನ್ನೆಲ್ಲ ಮೊದಲು ಚಿತ್ರ ತಗೊಂಡು ಮತ್ತು ನಮ್ಮ ದೇವಸ್ಥಾನದ ಕೆಲಸಗಾರರನ್ನು ಕರೆಸಿ ಅದನ್ನು ಸ್ವಚ್ಛ ಮಾಡಿಸಿದ್ದೀನಿ. ಈ ಕಾರ್ಯ ಯಾರೇ ಮಾಡಿರಲಿ ದೇವಸ್ಥಾನದ ಪವಿತ್ರತೆಯನ್ನು ಭಂಗ ಮಾಡಿರುವ ಕಾರಣ ಅವರ ಮೇಲೆ ಸರಿಯಾದ ಕಾನೂನಿನ ಕ್ರಮ ತಗೊಳ್ಳಬೇಕಾಗಿ ಕೋರಿಕೊಳ್ತಾ ಇದ್ದೀನಿ. ಒಂದು ಇವತ್ತು ಬಳ್ಳಾರಿ ನಗರದ ಒಂದು ಅಖಂಡ ಶಿಲೆಯ ಬೆಟ್ಟದ ಪಕ್ಕದಲ್ಲಿ ಭಾಳ ನಾಗಲ್ಚೆರುವಿನಂಥ ಪ್ರದೇಶದಲ್ಲಿ ಈ ರೀತಿಯಾಗಿ ಒಂದು ವೀರ ಬಾಲಾಂಜನೇಯ ದೇವಸ್ಥಾನದಲ್ಲಿ ಈ ರೀತಿಯ ಮಾಂಸದ ತುಣುಕುಗಳು, ಮಾಂಸದ ಮೂಳೆಗಳು ಇವನ್ನ ದೇವಸ್ಥಾನದಲ್ಲಿ ಹಾಕಿರುವಂಥದ್ದು. ಇದು ಭಾಳ ದುರಂತದ ಸಂಗತಿ ಮತ್ತು ನೋವಿನ ಸಂಗತಿ ಕೂಡ. ತಮಗೆಲ್ರಿಗೂ ಕೂಡ ಮಾಹಿತಿ ಇದೆ. ಬೆಳಿಗ್ಗೆ ಅರ್ಚಕರು ಯಥಾಸ್ಥಿತಿ ಪ್ರತಿನಿತ್ಯ ದೇವಸ್ಥಾನ ಬಾಗಿಲು ತೆಗೆದಿರುವಂಥ ಸಂದರ್ಭದಲ್ಲಿ ಆ ಮೂಳೆಗಳು ಪತ್ತೆ ಆಗಿರುವಂಥದ್ದು, ಕಣ್ಣಲ್ಲಿ ನೀರು ತೆಗೆದಿದ್ದಾರೆ. ಯಾವತ್ತು ಕೂಡ ಐತಿಹಾಸಿಕ ಹಿನ್ನೆಲೆ ಇರುವಂಥ ಹಿಂದೆ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿರುವಂಥ ಅನೇಕ ಹನುಮನ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು ಪುರಾತನ ದೇವಸ್ಥಾನ. ಹಾಗಾಗಿ ಈ ರೀತಿಯ ಮೂಳೆಗಳನ್ನು ಎಸೆದಿರುವಂಥದ್ದು ಭಾಳ ದುಷ್ಕೃತ್ಯವನ್ನು ಮಾಡೋದಕ್ಕೆ ವಾಂಟೆಡ್ಲಿ ಮತ್ತು ಉದ್ದೇಶಪೂರ್ವಕವಾಗಿ ಮಾಡಿರುವಂಥ ಈ ರೀತಿಯ ಘಟನೆ ಇದು. ಹಾಗಾಗಿ ಇದಕ್ಕೆ ತನಿಖೆ ಆಗಬೇಕು ಮತ್ತು ಇದರ ಎನ್ಕ್ವೈರಿ ತನಿಖೆಯನ್ನು ಮಾಡಿ ಮತ್ತು ಯಾರು ಈ ರೀತಿಯ ಕಿಡಿಗೇಡಿಗಳಿದ್ದಾರೆ, ಈ ದುಷ್ಕೃತ್ಯ ಮಾಡಿದ್ದಾರೆ, ಅವರಿಗೆ ಒಂದು ಕಠಿಣವಾದಂಥ ಶಿಕ್ಷೆ ಆಗಬೇಕು ಅಂತಂತೇಳಿ ನಮ್ಮದು ಆಗ್ರಹ ಇದೆ. ಅದು ದನದ ಮಾಂಸ ಅಂತ ಬರ್ತಾ ಇದೆ. ತುಂಡುಗಳು ಕೂಡ ಒಂದು ಮೂಳೆಗಳು ಭಾಳ ದೊಡ್ಡದಾಗಿ ಕಾಣ್ತಾ ಇದೆ. ನಾನೊಂದು ನಿಮ್ಮ ಗಮನಕ್ಕೆ ತಂದು ಬಿಡ್ತೀನಿ ಇದನ್ನೊಂದು ಸರಿ. ಉದ್ದೇಶಪೂರ್ವಕವಾಗಿ 100% ಅದು ಇದೆ. ಇದನ್ನು ವಾಂಟೆಡ್ಲಿ ಮಾಡ್ತಾ ಇರುವಂಥ ಇದು ದುಷ್ಕೃತ್ಯ. ಇದು ಎಲ್ಲಿ ತನಕ ಸರಿ? ಇದನ್ನು ಕವರಲ್ಲಿ ತಗೊಂಡೋಗಿ ನೀಟಾಗಿ ಎಸ್ದಿದ್ದಾರೆ. ಇದನ್ನು ಎಸ್ದಿದ್ದಾಗ ಇದು ಆಗ್ತಾ ಇರುವಂಥ ಘಟನೆ ಇದು. ನಿಮ್ಮ ಹೆಸರು ಸರ್? ನಿಮ್ಮ ಹೆಸರು? ಅನಿಲ್ ನಾಯ್ಡು ಅವರು, ಬಳ್ಳಾರಿ BJP ಜಿಲ್ಲಾ. ಒಂದು 200 ವರ್ಷ ಕೆಳಗ್ಲಿಂದ ಇರ್ತದೆ ಸರ್ ಇದು. ನಾನು ಬಂದು ಇಲ್ಲಿ 45 ವರ್ಷ ಆಯ್ತು ಸರ್. ಅದಕ್ಕಿಂತ ಮುಂಚೆಗೆ ನಮ್ಮ ಯಜಮಾನ್ರು, ದೊಡ್ಡವ್ರು, ಅತ್ತೆ ಮಾವನವ್ರು ಎಲ್ಲರೂ ಇಲ್ಲೇ ಬಾಳೆ ಮಾಡಿರೋದು. ಸಣ್ಣದು ಗುಡಿ ಇಷ್ಟೇ ಇತ್ತು. ಅದು ಇವಾಗ ಅಷ್ಟು ದೊಡ್ಡದು ಮಾಡ್ಕೊಂತ ಬಂದಾರ ಎಲ್ಲರೂ ಸಪೋರ್ಟ್ಲಿಂದ. ಇವಾಗ ಏನಿಲ್ಲ ಸರ್. ಇವಾಗ ಇಷ್ಟು ವರ್ಷದಿಂದ ಏನೇನು ಮಾಂಸ ಮದ್ದು ಏನು ಬಿದ್ದಿಲ್ಲ ಸರ್. ಇವಾಗ ಪಿಸ್ತಾ ಹೌಸ್ ಆದಾಗ್ಲಿಂದ ಬಿದ್ದಿರ ಇವತ್ತೇ ನೋಡಿ ಸರ್ ಬಿದ್ದಿರೋದು. ನಮ್ಗೆ ಅದರಿಂದ ಸ್ವಲ್ಪ ತೊಂದರೆನೂ ಆಗ್ತಿದೆ ಸರ್. ಟ್ರಾಫಿಕ್ ಜಾಮ್ ಆಗ್ತಿದೆ ನೈಟ್ ಟೈಮ್. ಏನು ಅನಿಸ್ತದೆ ಒಳಗಡೆ? ಏನು ಹಾಕಿದ್ದ ಅಥವಾ ಏನಾಗಿದೆ? ಹಾಕಿದ್ದಲ್ಲ ಸರ್, ಅದು ಬೆಕ್ಕ ಎಳ್ಕೊಂಡು ಹೋಗಿರೋದು ಸರ್. ಅದು ಬೆಕ್ಕ ಎಳ್ಕೊಂಡು ಹೋಗಿರೋದು. ಆ ಕಡೆಯಲ್ಲಿಂದ ಐತೆ ದಾರಿ, ಹಂಗ ಗುಡಿ ಸ್ವಲ್ಪ ಗಾಡ್ ಐತೆ. ಆ ಕಡೆಯಲ್ಲಿಂದ ಎಳ್ಕೊಂಡು ಹೋಗಿರ್ಬೋದೇನಂತ ನಮಗೆ ಡೌಟ್ ಸರ್. ಮನುಷ್ಯರಂತ ಯಾರು ಹಾಕಿಲ್ಲ ಸರ್, ಇಲ್ಲಿ ಹಾಕೋದು ಇಲ್ಲ. ಇಷ್ಟು ವರ್ಷದಿಂದ ನಮ್ಮ ದೇವರು ನಮಗೆ ಅಂದ್ರೆ ನಾವು ಸಪೋರ್ಟ್ ಸರ್. ನಾವಿಲ್ಲಿ ತನಿಖೆ ಆಗ್ಬೇಕಂತಾರೆ. ಆಗ್ಲಿ ಸರ್, ತನಿಖೆ ಮಾಡಿ ಆಗ್ಲೇಬೇಕು. ನಮಗೆ ನ್ಯಾಯನೂ ಬೇಕು. ಜಯಮ್ಮ ಸರ್ ನಮ್ಮ ಹೆಸರು. ನಮ್ಮ ಹೆಸರು ಮೌನಿಕಾ ಅಂತ. ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದವರು. ಯಾವತ್ತೂ ಈ ಥರ ಅಂತೂ ಆಗಿಲ್ಲ ನಮ್ಮ ಟೆಂಪಲಲ್ಲಿ. ಬಟ್ ಇದರಿಂದ ನಮಗೆ ಸ್ವಲ್ಪ ಡಿಪ್ರೆಷನಲ್ಲಿ ಹೋಗಿದ್ದೀವಿ ನಾವು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡಿಪೆಂಡ್ ಆಗಿದ್ವಿ ಇದರಿಂದ. ನಾವು ತುಂಬ ಸಣ್ಣೋಡೋರಿಂದ ಎಲ್ಲರೂ ಒಂದೇ ಕುಟುಂಬದವ್ರ ಥರ ಇದ್ದೀವಿ. ಎಲ್ಲದಕ್ಕೂ ಟೆಂಪಲ್ ಹತ್ರ ಪ್ರತಿಯೊಂದು ಇನ್ವಿಟೇಷನ್ ಫಂಕ್ಷನ್ ಎನಿವನ್ ಇದರಿಂದಲೇ ನಾವು ಮಾಡ್ತಿದ್ದೀವಿ. ಬಟ್ ಇವತ್ತು ಮಾರ್ನಿಂಗ್ಲಿದ್ದ ಈ ಥರ ಆಗಿತ್ತು. ಒಂದು ಬೋನ್ಸ್ ಸಿಗೋದು ಆಗಲಿ, ಚಿಕನ್, ಮಟನ್, ಬೀಫ್, ವಾಟ್ ಎವರ್ ಏನೇ ಆಗಲಿ ಈ ಥರ ನ್ಯೂಸ್ ಬರ್ತಾ ಇದೆ. ಇದರಿಂದ ನಮ್ಗೆ ನಾಗಲ್ಕೆರೆಗೂ ಸ್ವಲ್ಪ ಬ್ಯಾಡ್ ನಮ್ ಬರುತ್ತೆ. ಇದರಿಂದ ನೀವು ಸ್ವಲ್ಪ ಡಿಪೆಂಡ್ ಆಗಿ ಇದ್ರ ಮೇಲೆ ಸ್ವಲ್ಪ ಫೋಕಸ್ ಸಿಕ್ತು. ಇದು ಯಾವ ಥರ ಇದಾಗಿದೆ ಅಂತ ವಿಚಾರ ನಮಗೆ ಬೇಕಾಗಿತ್ತು. ಅದು ಬೇರೆ ಮಹೇಶ್ ಸ್ವಾಮಿ ಅವರು ತುಂಬ ಗುಡಿಗೆ ಹಚ್ಕೊಂಡಿದ್ದಾರೆ. ಅವರು ತುಂಬ ನಮಗೆ ಕೇರ್ ಮಾಡ್ತಾರೆ.
ಅವರು ಸ್ವಲ್ಪ ತುಂಬ ಡಿಸಪಾಯಿಂಟ್ ಆಗಿದೆ. ಮಾರ್ನಿಂಗ್ ನಾವು ಮಾತಾಡಿದ್ದೀವಿ ಅವ್ರ ಕಡೆನೂ. ಯಾರು ಹಾಕಿದ್ದಾರೆ ಅನ್ನೋದು ನಮಗೂ ಗೊತ್ತಿಲ್ಲ. ಅದು ಬೆಕ್ಕು ಬಂದಿದೆ ಹಾಕಿರೋದು ನಮ್ಗೆ ಗೊತ್ತಿಲ್ಲ. ಬಟ್ ಇದು ಸಸ್ಪೆನ್ಸ್ ಆಗಿದೆ. ಯಾಕನ್ನೋದು ನೀವೇ ನಮಗೆ ವಿಚಾರ ಮಾಡಿಸಿ ನ್ಯಾಯ ಕೊಡಿಸ್ಬೇಕು. ಕಂಪಲ್ಸರಿ ತನಿಖೆ ಆಗಬೇಕು. ಇನ್ನೊಂದು ನಮಗೆ ಪಿಸ್ತಾ ಹೌಸಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ನೈಟ್ ಟೈಮ್ ಫುಲ್ ಹೆವಿ, ನಮಗೆ ರೂಟ್ ಬರ್ಲಿಕ್ಕೂ ಅದು ಸ್ಟ್ಯಾಂಡ್ ಇಟ್ಬಿಡ್ತಿದ್ದಾರೆ. ಸ್ವಲ್ಪ ಅದನ್ನು ಸ್ವಲ್ಪ ಕ್ಲಿಯರ್ ಮಾಡಬೇಕಂತ ಇದೊಂದು ನಮ್ಮ ಮನವಿ ಹೇಳ್ಕೊಂತ ಇದ್ದೀವಿ. ಮೌನಿಕಾ ಅಶೋಕ್ ಅಂತೇಳಿ ಬಳ್ಳಾರಿ ನಗರ VHP ಅಧ್ಯಕ್ಷನ. ಇಲ್ಲಿ ನಾಗಲ್ ಚೆರುವು ಆಂಜನೇಯ ದೇವಸ್ಥಾನ ಇದೆ. ಅಲ್ಲಿ ನಮ್ಮ ವೆಂಕಟೇಶ್ವರ ಸ್ವಾಮಿ ಮೂರ್ತಿ ಕೂಡ ಇದೆ. ಅದು ಪುರಾಣ ಇದು ಹಳೆಯ ಗುಡಿ. ಅದು ಬಹಳ ಶ್ರೇಷ್ಠವಾದ ಗುಡಿ. ಅದು ಮೊದಲಿಂದ ಅದು ಗುಡಿನ ಎಷ್ಟು ಹತ್ರ ಒಂದು 200-250 ವರ್ಷ ಆಯಿತು ಗುಡಿ ಇರೋದು. ಬಟ್ ಅಲ್ಲಿ ಏನಾಗಿದೆ ಅಂದರೆ ಯಾರೋ ದುಂಡಗರು ಬೇಕಂತಲೇ ಎಲ್ಲರೂ ಜನಕ್ಕೆ ಗಲಾಟೆ ಮಾಡಮ್ಮಂತೇಳಿ ಮಾಡ್ತಿದ್ದಾರೆ ಏನೋ ಗೊತ್ತಿಲ್ಲ. ಅದು ಬೇಕಂತ ವಾಂಟೆಡ್ಲಿನೇ ಅದೊಂದು ಬೀಫೋ ಮಟನೋ ಗೊತ್ತಿಲ್ಲ, ಇನ್ನು ತನಿಖೆಯಲ್ಲಿ ಗೊತ್ತಾಗುತ್ತೆ. ಅದು ತಂದು ಗುಡಿ ಒಳಗೆ ಹಾಕಿದ್ದಾರೆ. ಅಲ್ಲಿ ಚರ್ಚೆ ಆಗ್ತಿರ್ದಂಗೆ ಅದು ಯಾವುದೋ ಒಂದು ಬೆಕ್ಕು ಅಥವಾ ನಾಯಿ ತಂದು ಹಾಕಿದ್ದಾರೆ ಅಂತ ಚಾನ್ಸ್ ಇಲ್ಲ ನೀವು ಅಂತ ಇಲ್ಲ ಹಿಂಗೆ ಅಂತಿರಂತಾನೆ ಅಲ್ಲಿ ಆಲ್ರೆಡಿ ಫೋಟೋಗ್ರಾಫ್ಸ್ ಇದಾವೆ. ನೀವು ತನಿಖೆ ಮಾಡ್ಬೋದು. ಯಾವುದೋ ನಾಯಿ ತಂದರೆ ಒಂದು ಪೀಸ್ ತಂದಾಗುತ್ತೆ. ಅರ್ಧ ಕೆಜಿ ತಂದು ಹಾಕಕ್ಕಾಗಲ್ಲ. ಒಂದು ಕವರಲ್ಲಿ ತಂದು ಆಗಿರಿ. ಯಾರೋ ಹೊಸ್ತು ಹೋಗಿದ್ದಾರೆ. ಅದನ್ನ ಹೊಸ್ತು ಹೋದ್ರೆ ಕವರ್ ಚಿಳ್ಳಿ ಆಗಿದೆ. ನೀವು ನೋಡ್ಬೋದು, ಅದು ಕ್ಯಾಮ್ರಾ ಇದೆ, ಫೋಟೋ ಅಲ್ಲಿ ನೋಡ್ಬೋದು. ಸೊ ರೈಟ್, ಈಗ ಏನು ಮುಂದಿನ ನಡೆ ಇದೇ ತನಿಖೆ ಮಾಡಬೇಕು. ಇದು ಯಾರು ತಪ್ಪಿಸ್ತಾ ಇದ್ದಾರೆ ಅವ್ರು ಶಿಕ್ಷೆ ಆಗಬೇಕು. ಇನ್ನೊಂದು ನಮ್ಮ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಹೇಳ್ತಾ ಇದೆ, ಇನ್ನೊಂದು ಘಟನೆ ಇಂದು ಯಾವ್ದು ಆಗಬಾರ್ದು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.